ಮೊದಲು ಸರಾಗವಾಗಿ ನೇರವಾಗಿ ಇದಕ್ಕೆ ನೀರು ಹೋಗ್ತಿತ್ತು, ಕೆರೆಗೆ, ಬನ್ನಿಕಲ್ ಕೆರೆ. ಈಗ ಚೆಕ್ ಡ್ಯಾಮ್ ನೀರು ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನು? ನಂಬರ್ 1. ಈಗ ನಂಬರ್ 2, ತಳಕಲ್ಲು, ಆಮೇಲೆ ಬನ್ನಿಕಲ್ಲು, ಹಿರೇಮಲ್ಲನ ಕೆರೆಗೆ ನೀರು ಹೋಗಿದೆಯಾ? ತಳಕಲ್ಲಿಗೆ ಸ್ವಲ್ಪ ಪ್ರಮಾಣದ ಎಷ್ಟು ಪ್ರಮಾಣದ ಹೋಗಿದೆ? ಲಾಸ್ಟ್ ಕೆರೆ ಅದು ಗೊತ್ತಪ್ಪ, ನಾನೇನು 10 ಸಲ ಹೋಗಿದ್ದೀನಿ ಅಲ್ಲಿ. ಎಷ್ಟು ನೀರು ಐತೆ? ಶೇಖರಣೆ ಆಗೈತಾ? ಶೇಖರಣೆ ಸ್ವಲ್ಪ ಎಷ್ಟಾಗಿದೆ? ಎಷ್ಟಾಗಿದೆ? ನೀವು ಅಲ್ಲಿ ಯಾರಾದರೂ ಫೀಲ್ಡ್ ವಿಸಿಟ್ ಮಾಡಿದ್ದೀರಾ? ಫೀಲ್ಡ್ ವಿಸಿಟ್ ಮಾಡಿದ್ದೀರಾ? ಹಾಂ ಸರ್. ಇದು ಬೇಡಪ್ಪ ನನಗೆ ತಗೊಂಡು ನಾನೇನು ಮಾಡಲಿ? ನೀವು ತಳಕಲ್ ಕೆರೆಗೆ ವಿಸಿಟ್ ಕೊಟ್ಟಿದ್ದೀರಾ? ಅಲ್ಲ, ಹೋಗಿಲ್ಲ ಅಂದ್ರೆ ಹೋಗಿಲ್ಲ ಅಂದ್ರೆ ತಕರಾರೇನಿಲ್ಲ. ಈಗ ಹೋಗಿಲ್ಲ ಅಂದ್ರೆ ನಾವು ನಿಮ್ಗೆ ಶಿಕ್ಷೆ ಕೊಡಲ್ಲ. ನನಗೂಡ ಕೆರೆಗೆ ನೀರೈತಾ? ಎಷ್ಟೈತಿ ನೀರು? ಗುಡ್ಡಿ ತುಂಬಿದಾವ? 10%. ಸರಿ, ಈಗ 1 ವಾರದಿಂದ ಇಲ್ಲ. ನಮ್ಮ ಹತ್ರ ಗ್ರೌಂಡ್ ರಿಪೋರ್ಟ್ ಇರುತ್ತೆ. ನೀವು ಯಾರು ಸ್ಪಾಟಿಗೆ ವಿಸಿಟ್ ಕೊಡಲ್ಲ, AW ಹೋಗಲ್ಲ, ನೀವು ಹೋಗಲ್ಲ. ಆಮೇಲೆ ನಿಮಗೆ ಆ ಕೆಲಸ ಮಾಡೋ ಈ ಸೂಪರ್ಡೆಂಟ್ ಇಂಜಿನಿಯರ್ ಅಂತೂ ಅದನ್ನು ರಿವ್ಯೂವೇ ಮಾಡಲ್ಲ. ಚೀಫ್ ಇಂಜಿನಿಯರ್ ಅದರ ಕಡೆ ತಿರುಗಿ ನೋಡಲ್ಲ. ಅವ್ರಿಗೇನು ಬೇಕು? ನೀವು ಯಾವ ಬೇಕಾಗಿಲ್ಲ, ರೈತರ ಹಿತ ಬೇಕಾಗಿಲ್ಲ, ಕೆರೆಗಳಿಗೆ ನೀರು ಹೋಗೋದು ಅದು ಅವಶ್ಯಕತೆ ಇಲ್ಲ. ನೀವು ಬಂದು ಎಷ್ಟು ಸಾಧ್ಯ ಎಸ್ ಸಿ ಅವರೇ? 10 ತಿಂಗಳಿಗೆ ಎಷ್ಟು ಸಲ ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ? ನಾನು ಹೇಳೋದು, ನಮ್ಮ ಹಡಗಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ 22-23 ಕಡೆ ನೀರು ತುಂಬಿಸ್ತಾ ಇದೆ. ಅದರ ಬಗ್ಗೆ 10 ತಿಂಗಳಲ್ಲಿ ಎಷ್ಟು ಬ್ಯಾರೇಜು ಭಾಗಗಳದಲ್ಲ. ನೀವು ಏನಾದರೂ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದೀರಾ? ನೀರು ಹೋಗ್ತಾ ಇದೆಯೋ ಇಲ್ವೋ, ಅಥವಾ ಏನು ಮಾಡಿದ್ದೀರಿ? ಅದಕ್ಕೇನಾದ್ರು ಅನುದಾನ ಕೊಟ್ಟಿದ್ದೀರಾ? ಅಥವಾ ನೀವು ಯಾವ್ದಾರ ಸ್ಪಾಟ್ ನೋಡಿದ್ದೀರಾ? ಮೀಟಿಂಗ್ ಬೇರೆ, ಅದು ಎಲ್ಲ ಇಲಾಖೆಯಲ್ಲೂ ಮಾಡ್ತಾರೆ, ನೀವು ಒಬ್ಬರೇ ಅಲ್ಲ. ಇದು ನಮ್ಮ ಹಡಗಲಿ ವಿಧಾನಸಭಾ ಕ್ಷೇತ್ರದ 23 ಕೆರೆಗಳ ಬಗ್ಗೆ ಎಂದಾದ್ರೂ ಮೀಟಿಂಗ್ ಮಾಡಿದ್ದೀರಾ? ಮಾಡಿಲ್ಲ. ಆಯ್ತಪ್ಪ. ನಮ್ಮ ವಿಜಯನಗರ ಜಿಲ್ಲೆ ಎಷ್ಟು ತಾಲೂಕುಗಳಿಗೆ ತುಂಬ ಯಾವ್ಯಾವ ಬರ್ತವೆ? ಹೆಬ್ಬಳ್ಳಿ ಬರುತ್ತಾ? ಕೂಡ್ಲಿಗೆ ಬರುತ್ತೆ. ಕೂಡ್ಲಿಗೆ ಇನ್ನು ಸ್ವಲ್ಪ ಪೇಮೆಂಟ್ ಆಗೋದು ಬಾಕಿ ಇರ್ಬೇಕಲ್ಲ? ಅದಕ್ಕೆ ನಾನು ನೋಡಕ್ ಹೋಗಿದ್ದೆ, ನೋಡಕ್ ಹೋಗಿಲ್ಲ. ಸ್ವಲ್ಪ ಪೇಮೆಂಟ್ ಅಲ್ಲಿ ಇರ್ಬೇಕು, ಆಗಕ್ಕೆ ಅದಕ್ಕೆ ನೋಡಕ್ ಹೋಗಿದ್ದೀರ. ನಿಮಗೆ ಯಾವ ಊರು ನಿಮ್ಮದು? ಗದಗ ಯಾವ ಊರು? ಗದಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಈಗ ನೀವು ಸುಪ್ರೀಂ ನಿಮಗೆ ಸ್ವಲ್ಪ ಸಾಮಾನ್ಯತೆ ಉಳಿದು ಇರಬೇಕು. ನಾನೇ ನಿಮಗೆ ಜನರು ರೈತರು ಕೂರಿಸ್ಕೊಂಡು ನಿಮಗೆ ನಿಮ್ಮ ಬಗ್ಗೆ ಅವಹೇಳನ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಬೆಂಗಳೂರು ಮೀಟಿಂಗ್ ಅಟೆಂಡ್ ಆಗಿ ಮತ್ತೆ ನಾನು ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್ ಮೀಟಿಂಗ್ ಮಾಡಬೇಕು. ನಿಮ್ಮದೇನು ಕೆಲಸ? ಜವಾಬ್ದಾರಿ ಬೇಕಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಸರ್ಕಾರ ನೇಮಕ ಮಾಡಿರೋದು.
ಚೀಫ್ ಇಂಜಿನಿಯರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹೆಡ್ ಅಂತ ಟ್ಯಾಕಿಂಗ್ ಮಾಡಿರೋದಲ್ಲ. ನಾವು ಹೇಳಿದಾಗ ನೀವು ಕೆಲಸ ಮಾಡಬೇಕಾದ್ರೆ ಮತ್ತೆ ನಿಮ್ಮ ಜವಾಬ್ದಾರಿ ಏನು? ಈಗ ತಹಸೀಲ್ದಾರ್ ನೋಡಪ್ಪ ನಮ್ಮ ರೈತರಿಗೆ ಖಾತೆ ಆಗಿಲ್ಲ ಅಂತ ನಾವು ಹೇಳ್ಬೇಕು, ಅವ್ರ ಕೆಲಸ ಏನು? ನೀವು ಅವ್ರಿಗೆ ಇದಾಗಿ ನೋಡಪ್ಪ ಇಸ್ವತ್ತಾಗಿಲ್ಲ ಅಂತ ನಾವು ಹೇಳ್ಬೇಕು, ಅವ್ರ ಕೆಲಸ ಏನು? ಜವಾಬ್ದಾರಿ ಎಲ್ಲರಿಗೂ ಇದೆಯಲ್ಲ, ಜವಾಬ್ದಾರಿಗೋಸ್ಕರ ನೀವು ನೇಮಕ ಮಾಡಿರೋದು. ಅದನ್ನು ಬಿಟ್ಟು 10 ತಿಂಗಳಿಂದ ಒಮ್ಮೆನೂ ನಾವು ಈ 3 ತಾರೀಕಿಂದ ರಿವ್ಯೂ ಮಾಡಿಲ್ಲ ಅಂದ್ರೆ ಮತ್ತೆ ಸೂಪರಿಂಟೆಂಡೆಂಟ್ ಅನ್ನೋ ಹುದ್ದೆಗೆ ಅರ್ಥ ಏನು? ನಿಮ್ಮ ಚೀಫ್ ಇಂಜಿನಿಯರ್ ಹುದ್ದೆಗೆ ಅರ್ಥ ಏನು? ಅವ್ರ ಮನೆ ಬಂದಾಗ ಅವ್ರಿಗೆ ಮಾತಾಡ್ತೇನೆ ವಿಸಿಟ್ ಕೊಡ್ಲಿ ಬರಲಿ ರಿವ್ಯೂ ಮಾಡಲಿ ನಮ್ಮ ತಕರಾರಲ್ಲ. ಏನಾದ್ರು ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ಬೇಕಲ್ಲ. ಸೊ ನಮಗೆ ಈ ಕೆರೆಗಳ ಮೇಂಟೆನೆನ್ಸಿಗೆ ಏನಿದೆಪ್ಪ ದುಡ್ಡಿದೆಯಾ ಬಜೆಟ್? ಕೆರೆಗಳ ಮೇಂಟೆನೆನ್ಸ್ ಏನಪ್ಪ ಅಂದ್ರೆ ನಮ್ಗೆ ಈಗ ಏನಾದ್ರು ನೀರು ಕೊಡೋ ಟೈಮ್ನಾಗ ಏನು ರಿಪೇರಿ ಇವನ್ನ ಮೇಂಟೈನ್ ಮಾಡಲಿಕ್ಕೆ ಆಮೇಲೆ ನೋಡ್ಕೊಂಡಿಕ್ಕೆ ಅದು ಕೊಟ್ಟಿದ್ದಾರೆ ಸರ್, ಸ್ವಲ್ಪ ಕೊಟ್ಟಿದ್ದಾರೆ. ಸ್ವಲ್ಪ ಅಂದ್ರೆ 100-200 ಅಲ್ಲ. ನಾನು ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿಸಿದ್ದೆ, ಆಗಿದೋ ಇಲ್ವೋ ಸರ್? ಅದರಲ್ಲಿ 22 ಟ್ಯಾಂಕ್ಸ್ ಸುಪೂರ್ತಿ ಒಂದು ಕೊಟ್ಟಿದ್ದಾರೆ ಸರ್. ಕೇಳ್ರಿ, ನಾನು ಹೇಳೋ ಪ್ರಶ್ನೆಗೆ ನೇರ ಉತ್ತರ ಕೊಟ್ಬಿಡ್ಬೇಕು ನೀವು. ಬೇರೆ ದುಡ್ಡಾಗಲ್ಲ ಮಾತಾಡೋದು ಬೇಡ. ಎಷ್ಟು ಕೊಟ್ಟರೆ ಕೆಟ್ಟ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಬಾಗಲ ಡಿಸ್ಟ್ರಿಕ್ಟ್ ಏನಿದೆ ಅಂತ ಗೊತ್ತಿಲ್ಲ. ಆಮೇಲೆ ನಮ್ಮ ಬಾಗಲ ಇದ್ರದ್ದು ಯಾವ್ದದ್ದು ಮುರುಗೇಪಳ್ಳಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಈಗ ನಾವು ಯಾತಕ್ಕೋಸ್ಕರ ಇಟ್ಕೋಬೇಕು? ಯಾತಕ್ಕೋಸ್ಕರ ಇಟ್ಕೋಬೇಕು ನೀನು ಹೇಳಪ್ಪ. ರಾಘವೇಂದ್ರ ನೀನು ಅಷ್ಟೇ ತೊಂದರೆ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಕೆಲಸ ಮಾಡಕ್ ಆಗಲ್ಲ, ಏನಾದ್ರು ನಿಮ್ಗೆ ತೊಂದರೆ ಇದ್ರೆ ದಯಮಾಡಿ ಬೇರೆ ಕಡೆ ಹೋಗಿ. ನಾನು ಬೇರೆ ಯಾರಾದರೂ ಕೆಲಸ ಮಾಡೋ ಕರ್ಕೊಂಡು ಬರ್ತೀನಿ, ಚೀಫ್ ಇಂಜಿನಿಯರ್ಗೆ ಹೇಳ್ತೀನಿ, ಅವ್ರು ಕರ್ಕೊಂಡು ಬರ್ತಾರೆ, ನಾನು ಪೋಸ್ಟಿಂಗ್ ಮಾಡಿಸ್ಕೊಡ್ತೀನಿ. ಅನ್ನೆಸರಿ ನೀವು ನಿಮಗೆ ಆಮೇಲೆ ಒಂದು ನಾನು ಬರಬಿಟ್ಟು ಹೇಳ್ತಾ ಇದ್ದೆ. ನಾನು ಈಗ ನೋಡ್ರಿ ಎಕ್ಸಾಂಪಲ್ ಹೇಳ್ತೀನಿ. ನಾನು ನಿಮಗೆ ವರ್ಷ ಒಂದು 30-40 ನಾನು ಸ್ವಲ್ಪ ಈ ವರ್ಷ ಒಂದು ಸೆಂಟ್ಸ್ ಮೆಥಡಾಲಜಿ ಇದ್ದಿಲ್ಲ. ಫಸ್ಟ್ ಟೈಮ್ ನಾನು 42 ವರ್ಷ ಚಲ್ ಮಾಡಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.